ಸಂಬಂಧನೂ ಮೀರಿದ ಸ್ನೇಹವಿದು. ನೆನಪಾಯ್ತೋ ಗೆಳೆಯರೆ ನೆನಪಾಯ್ತೋ, ನೆನಪಾದ್ರೆ ಕಣ್ಣೀರು ಬರ್ತೈತ್ರೋ. ಒಂದೇ ತಟ್ಟೆಲಿ ನಾವೆಲ್ಲರೂ ಊಟ ಮಾಡಿದ್ದು, ಒಂದೇ ಸ್ಕೂಲಲ್ಲಿ ನಾವೆಲ್ಲರೂ ಪಾಠ ಕಲ್ತಿದ್ದು, ಒಂದೇ ಊರಲ್ಲಿ ಕೂಡಿ ಆಡಿ ಬೆಳೆದಿದ್ದು. ನೆನಪಾಯ್ತೋ ಆ ದಿನ ನೆನಪಾಯ್ತ್ರೋ, ಆ ಸ್ನೇಹ ನಾನಿನ್ನು ಮರ್ತಿಲ್ರೋ. ಒಂದೇ ಹೊಟ್ಟೆಲಿ ಹುಟ್ಟದೆ ಇದ್ರೆ ಏನಾಯ್ತು, ಬಂದು ಬಳಗ ನಾವು ಆಗದೆ ಹೋದ್ರೆ ಏನಾಯ್ತು. ರಕ್ತ ಸಂಬಂಧನೂ ಮೀರಿದ ಸ್ನೇಹವಿದು. ನೆನಪಾಯ್ತೋ ಗೆಳೆಯರೆ ನೆನಪಾಯ್ತೋ, ನೆನಪಾದ್ರೆ ಕಣ್ಣೀರು ಬರ್ತೈತ್ರೋ. ಒಂದೇ ತಟ್ಟೆಲಿ ನಾವೆಲ್ಲರೂ ಊಟ ಮಾಡಿದ್ದು, ಒಂದೇ ಸ್ಕೂಲಲ್ಲಿ ನಾವೆಲ್ಲರೂ ಪಾಠ ಕಲ್ತಿದ್ದು, ಒಂದೇ ಊರಲ್ಲಿ ಕೂಡಿ ಆಡಿ ಬೆಳೆದಿದ್ದು. ನೆನಪಾಯ್ತೋ ಆ ದಿನ ನೆನಪಾಯ್ತ್ರೋ, ಆ ಸ್ನೇಹ ನಾನಿನ್ನು ಮರ್ತಿಲ್ರೋ. ಹೊಟ್ಟೆಲಿ ಹುಟ್ಟದೆ ಇದ್ರೆ ಏನಾಯ್ತು, ಬಂದು ಬಳಗ ನಾವು ಆಗದೆ ಹೋದ್ರೆ ಏನಾಯ್ತು. ರಕ್ತ ಸಂಬಂಧನೂ ಮೀರಿದ ಸ್ನೇಹವಿದು. ನೆನಪಾಯ್ತೋ ಗೆಳೆಯರೆ ನೆನಪಾಯ್ತೋ, ನೆನಪಾದ್ರೆ ಕಣ್ಣೀರು ಬರ್ತೈತ್ರೋ. ಒಂದೇ ತಟ್ಟೆಲಿ ನಾವೆಲ್ಲರೂ ಊಟ ಮಾಡಿದ್ದು, ಒಂದೇ ಸ್ಕೂಲಲ್ಲಿ ನಾವೆಲ್ಲರೂ ಪಾಠ ಕಲ್ತಿದ್ದು, ಒಂದೇ ಊರಲ್ಲಿ ಕೂಡಿ ಆಡಿ ಬೆಳೆದಿದ್ದು. ನೆನಪಾಯ್ತೋ ಆ ದಿನ ನೆನಪಾಯ್ತ್ರೋ, ಆ ಸ್ನೇಹ ನಾನಿನ್ನು ಮರ್ತಿಲ್ರೋ. ಒಂದೇ ಹೊಟ್ಟೆಲಿ ಹುಟ್ಟದೆ ಇದ್ರೆ ಏನಾಯ್ತು, ಬಂದು ಬಳಗ ನಾವು ಆಗದೆ ಹೋದ್ರೆ ಏನಾಯ್ತು. ರಕ್ತ ಸಂಬಂಧನೂ ಮೀರಿದ ಸ್ನೇಹವಿದು. ನೆನಪಾಯ್ತೋ ಗೆಳೆಯರೆ ನೆನಪಾಯ್ತೋ, ನೆನಪಾದ್ರೆ ಕಣ್ಣೀರು ಬರ್ತೈತ್ರೋ. ಒಂದೇ ಹೊಟ್ಟೆಲಿ ಹುಟ್ಟದೆ ಇದ್ರೆ ಏನಾಯ್ತು, ಬಂದು ಬಳಗ ನಾವು ಆಗದೆ ಹೋದ್ರೆ ಏನಾಯ್ತು. ರಕ್ತ ಸಂಬಂಧನೂ ಮೀರಿದ ಸ್ನೇಹವಿದು. ನೆನಪಾಯ್ತೋ ಗೆಳೆಯರೆ ನೆನಪಾಯ್ತೋ, ನೆನಪಾದ್ರೆ ಕಣ್ಣೀರು ಬರ್ತೈತ್ರೋ. ಆತ್ಮೀಯ ನನ್ನ ಎಲ್ಲ SLC ವಿದ್ಯಾರ್ಥಿಗಳೇ, ಈ ವರ್ಷ ತಾವುಗಳೆಲ್ಲ ಈ 2026 ಮಾರ್ಚ್ ಏಪ್ರಿಲ್ ಪರೀಕ್ಷೆಯಲ್ಲಿ ತಾವು ಸರಿಯಾಗಿ ಪರೀಕ್ಷೆ ಬರೆದು ನಿಮ್ಮ ಭವಿಷ್ಯನ ಉಜ್ವಲ ಮಾಡ್ಕೊಳ್ಬೇಕು ತಗೊಂಡು ದೇವರಲ್ಲಿ ಕೇಳ್ಕೊತೇನೆ. ಬೆಸ್ಟ್ ಆಫ್ ಲಕ್. ಪ್ರೀತಿಯ SSLC ವಿದ್ಯಾರ್ಥಿನಿಯರೇ, ತಾವೆಲ್ಲ ಮಾರ್ಚ್ 18ರಿಂದ SLC ಎಕ್ಸಾಮನ್ನು ಫೇಸ್ ಮಾಡ್ತಾ ಇದ್ದೀರಿ. ಸುಮಾರು ತಿಂಗಳುಗಳಿಂದ ತಮಗೆಲ್ಲ ಬೋಧನೆ ಮಾಡ್ತಾ ಬಂದಿದ್ದೇವೆ. ತಾವೆಲ್ಲ ವಿದ್ಯೆಯಲ್ಲಿ ಪರಿಪೂರ್ಣರಾಗಿದ್ದೀರಿ ಅಂತಕ್ಕಂಥ ಭಾವನೆ, ತಾವೆಲ್ಲ ಉತ್ತಮ ರೀತಿಯಿಂದ ಅಂಕಗಳನ್ನು ಪಡಿತೀರಿ ಅಂತಕ್ಕಂಥ ಆಶಾಭಾವನೆ ನಮ್ಮದಾಗಿದೆ. ಹೀಗಾಗಿ ತಾವೆಲ್ಲ ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಬೇಕು ಅಂತಕ್ಕಂಥ ಒಂದು ಹಂಬಲ ನಮ್ಮೆಲ್ಲರದೂ ಆಗಿದೆ. ಆ ನಿಟ್ಟಿನಲ್ಲಿ ಇಲ್ಲಿ ವಿದ್ಯೆ ಕಲಿತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರು ಈ ಸಂಸ್ಥೆಯನ್ನು
ಇಲ್ಲಿಯ ಗುರುಗಳನ್ನು ಎಂದೂ ಮರೆಯದಿರಿ. ಅವರ ಮಾರ್ಗದರ್ಶನ ಹಾಗೆ ಮುಂದಿನ ಭವಿಷ್ಯದಲ್ಲಿಯೂ ಕೂಡ ತಮಗೆ ಲಭಿಸಲಿ. ಶ್ರೀ ಗುರು ಸಿದ್ಧಲಿಂಗ ತಮಗೆಲ್ಲ ಉಜ್ವಲವಾಗಿರತಕ್ಕಂಥ ಭವಿಷ್ಯವನ್ನು ಕರುಣಿಸಲಿ. ತಮ್ಮ ತಂದೆ ತಾಯಂದಿರರಿಗೆ ಮತ್ತು ಗೆಳೆಯರಿಗೆ ಈ ಕಲಿತ ವಿದ್ಯಾ ಸಂಸ್ಥೆಯ ಸರ್ವ ಗುರುವೃಂದಕ್ಕೂ ತಾವು ಜೀವನದುದ್ದಕ್ಕೂ ನೆನಪಲ್ಲಿ ಇಟ್ಕೊಂಡು ತಮ್ಮ ಭವಿಷ್ಯವನ್ನು ಉಜ್ವಲ ಮಾಡಿಕೊಳ್ಳಿ ಅಂತಕ್ಕಂಥ ಆಶಾಭಾವನೆಯೊಂದಿಗೆ ಶುಭಕಾಮನೆ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. SSLC ಎಲ್ಲ ಆತ್ಮೀಯ ವಿದ್ಯಾರ್ಥಿನಿಯರೇ, ಕಳೆದ 1 ವರ್ಷದಿಂದ 10ನೇ ತರಗತಿಯನ್ನು ಭಾಳ ಯಶಸ್ವಿಯಾಗಿ ಮುಕ್ತಾಯ ಮಾಡ್ತಾ ಇದ್ದೀನಿ. ಇಲ್ಲಿ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಅಷ್ಟೇ ಆಸಕ್ತಿಯಿಂದ ನೀವೆಲ್ಲ ಪಾಲ್ಗೊಂಡಿದ್ದೀರಿ. ನಿಮ್ಮೆಲ್ಲರ ಸಹಕಾರದಿಂದ 1 ವರ್ಷವನ್ನು ಅತ್ಯಂತ ಯಶಸ್ವಿಯಾಗಿ ನಾವಿಲ್ಲಿ ಮುಗಿಸ್ತಾ ಇದ್ದೀವಿ. ಆದರೆ ವಿಶೇಷವಾಗಿ SSLC ವಾರ್ಷಿಕ ಪರೀಕ್ಷೆ ಇದು ಭಾಳ ಮಹತ್ವದ ಘಟ್ಟ. ಯಾಕಂತಂದರೆ ಒಂದು ವರ್ಷದ ಇಡೀ ನಿಮ್ಮ ಶೈಕ್ಷಣಿಕ ಭವಿಷ್ಯವನ್ನು ನಿರ್ಧರಿಸುವಂಥ ಒಂದು ಘಟ್ಟ ಅಂತಂದರೆ ಅದು SSLC ವಾರ್ಷಿಕ ಪರೀಕ್ಷೆಗಳು. ಆ ಹಿನ್ನೆಲೆಯಲ್ಲಿ ನಿಮ್ಮೆಲ್ಲ ಸಾಮರ್ಥ್ಯಗಳನ್ನು ಓರೆಹಚ್ಚುವಂಥ ಒಂದು ಮಹತ್ವದ ಘಟ್ಟ ಅಂತಂದರೆ ಅದು SSLC. ಸೊ ಆ ಹಿನ್ನೆಲೆಯಲ್ಲಿ ನೀವು ಈ SSLC ವಾರ್ಷಿಕ ಪರೀಕ್ಷೆಯನ್ನು ಅತ್ಯಂತ ಯಶಸ್ವಿಯಾಗಿ ನಿಮ್ಮೆಲ್ಲ ಸಾಮರ್ಥ್ಯಗಳನ್ನು ಹೊರತೆಗೆಯುವಂಥ ಪ್ರಯತ್ನವನ್ನು ಈ ಪರೀಕ್ಷೆಗಳನ್ನು ಮೂಲಕ ಮಾಡೋದ್ರ ಮೂಲಕ ನೀವು ಈ ಶಾಲೆಗೆ ಅತಿ ಹೆಚ್ಚಿನ ಫಲಿತಾಂಶವನ್ನು ತರುವಂಥ ಒಂದು ಕೆಲಸ ನೀವೆಲ್ಲ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ನೀವು ನಮ್ಮ ಶಾಲೆಗೆ, ನಮ್ಮ ಸಂಸ್ಥೆಗೆ ಮತ್ತು ನಿಮ್ಮ ತಂದೆ ತಾಯಿಗಳಿಗೆ, ಊರಿಗೆ ಕೀರ್ತಿ ತರುವಂಥ ಕೆಲಸ ಈ ಪರೀಕ್ಷೆಗಳ ಮೂಲಕ ಮಾಡಿರಿ. 100% 100% ಫಲಿತಾಂಶ ನಿಮ್ಮಿಂದ ನಿರೀಕ್ಷೆ ಮಾಡ್ತೀವಿ. ಆ ಫಲಿತಾಂಶ ನಿಮ್ಮಿಂದ ಬರಲಿ ಅಂತ ನಿಮ್ಮ ಎಲ್ಲ ಪರೀಕ್ಷೆಗೆ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ. ಬೆಸ್ಟ್ ಆಫ್ ಲಕ್ ಎಲ್ಲರಿಗೂ. 10ನೇ ತರಗತಿನ ಎಲ್ಲ ವಿದ್ಯಾರ್ಥಿನಿಯರು ಶುಭವಾಗಲಿ, ನಿಮ್ಮ ಭವಿಷ್ಯವನ್ನು ಉಜ್ವಲವಾಗಲಿ ಎಂದು ಆ ಸಿದ್ಧಲಿಂಗೇಶ್ವರನ ಹತ್ತಿರ ನಾನು ಬೇಡಿಕೊಳ್ಳುತ್ತೇನೆ. ಬೆಸ್ಟ್ ಆಫ್ ಲಕ್. ಎಲ್ಲ ವಿದ್ಯಾರ್ಥಿನಿಯರು ಚೆನ್ನಾಗಿ ಪರೀಕ್ಷೆ ಬರೆದು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನನ್ನ ಎಲ್ಲ ಆತ್ಮೀಯ SSLC ವಿದ್ಯಾರ್ಥಿಗಳೇ, ಟೈಮ್ ಆ್ಯಂಡ್ ಟೈಡ್ ವೇಟ್ ಫಾರ್ ದ ನನ್. ಸಮಯ ಯಾರಿಗಾಗಿ ಕಾಯೋದಿಲ್ಲ. ಇದ್ದು ಸ್ವಲ್ಪ ಸಮಯವನ್ನು ಸದ್ವಿನಿಯೋಗ ಮಾಡಿಕೊಂಡು ಮುಂದೆ ಬರಲಿರುವ ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿ ನಿಮ್ಮ ತಂದೆ ತಾಯಿಯ, ಸಂಸ್ಥೆಯ ಮತ್ತು ಶಾಲೆಯ ಮತ್ತು ನಿಮಗೆ ಕಲಿಸಿರುವಂತಹ ಶಿಕ್ಷಕರ ಹೆಸರನ್ನು ತರ್ತೀರಾ ಅಂತೇಳಿ ಭಾವಿಸ್ತಾ ವಿಶ್ ಯು ಆಲ್ ದಿ ಬೆಸ್ಟ್. हाँ, सभी विद्यार्थियों को इस परीक्षा की दृष्टि से आप लोगों को शुभकामनाएं देते हुए आपके आगे की भविष्य के लिए इस परीक्षा को अच्छी तरह से उज्जवल बनाने के लिए आप लोगों को शुभकामनाएं देते हुए आप लोगों को बेस्ट ऑफ लक कहती हूँ. ಆಲ್ ಪವರ್ ಇಸ್ ವಿತ್ ಇನ್ ಯು, ಯು ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಎನ್ನುವ ಒಂದು ಸ್ವಾಮಿ ವಿವೇಕಾನಂದರ ಹೇಳಿಕೆಯಂತೆ ಎಲ್ಲ ಶಕ್ತಿಯು ವಿದ್ಯಾರ್ಥಿನಿಯರಲ್ಲಿ ಎಲ್ಲ ಸಾಮರ್ಥ್ಯ ಒಳಗೊಂಡಿದೆ. ಆ ಸಾಮರ್ಥ್ಯವನ್ನು ತಾವು ಏನು ಮಾಡಬೇಕು ಅಂತಂದರೆ ಹೊರ ಹಾಕ್ಕೊಂಡು ತಮ್ಮ 10ನೇ ತರಗತಿಯ ಪರೀಕ್ಷೆಯನ್ನು ನಿರ್ಭಯವಾಗಿ ತಮ್ಮ ಜೀವನವನ್ನು ಉಜ್ವಲವಾಗಿಸುವ ಸಲುವಾಗಿ ಪರೀಕ್ಷೆಯನ್ನು ಒಳ್ಳೆಯ ರೀತಿಯಿಂದ ಬರೀಬೇಕು ಅಂತಕೊಂಡು ಹೇಳ್ತಾ ಎಲ್ಲರಿಗೂ ಬೆಸ್ಟ್ ಆಫ್ ಲಕ್.